ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ದೋಸೆಗೆ, ಚಪಾತಿಗೆ, ಪೂರಿಗೆ ಕಾಂಬಿನೇಷನ್ ಆಗಿ ಪಡವಲಕಾಯಿ ಕೂಟ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಯಾವುದೇ ಮಸಾಲೆ ರುಬ್ದೇನೆ ಈ ಥರ ಟ್ರೈ ಮಾಡಿ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ತೀನಿ. ಈ ಕೂಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಬೌಲ್ ಆಗೋಷ್ಟು ಪಡವಲಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಅದರೊಳಗಿರೋ ಬೀಜ ಎಲ್ಲ ತೆಗೆದು 2 ತೊಗೊಂಡಿದ್ದೀನಿ ನಾನು. 2 ಟೇಬಲ್ ಸ್ಪೂನು ಕಡಲೆಬೇಳೆ, ಸ್ವಲ್ಪ ಕಾಯಿ ತುರಿ, ಇದು ಮಸಾಲೆ, ಧನಿಯಾ ಪೌಡರು, ಅರಿಶಿಣ ಪೌಡರು, ಗರಂ ಮಸಾಲ. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣಸು, ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಒಣಮೆಣಸು. ನೀವು ಬೇಕಾದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ನಾನು ಒಣಮೆಣಸು ಆ್ಯಡ್ ಮಾಡ್ಕೊತೀನಿ. 1 ಟೊಮೊಟೊ ತೊಗೊಂಡಿದ್ದೀನಿ, ದಪ್ಪ ಟೊಮೊಟೊ ತೊಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಸಿವೆ. ಇದು ಎಣ್ಣೆಗೆ, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಅರ್ಧ ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ, ನಾನು ಸ್ಟವ್ ಮೇಲೆ ಒಂದು ಕುಕ್ಕರು ಬಿಸಿಗಿಟ್ಟಿದ್ದೆ, ಇದು ಬಿಸಿ ಆಗಿದೆ. ಈಗ ನಾನು ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆ ಕಾಯಲಿ ಸ್ವಲ್ಪ ಹೊತ್ತು. ಎಣ್ಣೆ ಕಾದ್ಮೇಲೆ ಸಾಸಿವೆ ಆ್ಯಡ್ ಮಾಡ್ಕೊತೀನಿ ನಾನು. ಸಾಸಿವೆ ಚಿಟಪಟ ಅನ್ನಬೇಕು. ನೋಡಿ, ಸಾಸಿವೆ ಚಿಡಿತಾ ಇದೆ. ಈಗ ನಾನು ಕಡಲೆಬೇಳೆ ಆ್ಯಡ್ ಮಾಡ್ಕೊತೀನಿ. ನೋಡಿ, ಈ ಕೂಟ್ಗೆ ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಕಡಲೆಬೇಳೆ ಎಣ್ಣೆದಲ್ಲೇ ಕಲರು ಚೇಂಜ್ ಆಗೋಂಟ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಚೇಂಜ್ ಆಗಿದೆ. ಈಗ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಆಗಲೇ ಕರಿಬೇವು ಮತ್ತು ಒಣಮೆಣಸು ಈಗಲೇ ಆ್ಯಡ್ ಮಾಡ್ಕೊಬಿಡ್ತೀನಿ ನಾನು. ಈಗ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಬೇಕು. ಈ ಕೂಟು ತುಂಬ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಪೂರಿಗೆ ನೀವು ಅನ್ನ ಜೊತೆದು ಸೈಡ್ ಡಿಶ್ ಆಗಿ ಪಲ್ಯ ಥರ ಸರ್ವ್ ಮಾಡಿಕೊಂಡು ತಿನ್ಬೋದು. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ, ಆ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆದಲ್ಲೇ. ನೋಡಿ, ಯಾವುದೇ ಮಸಾಲೆ ರುಬ್ದೇನೆ ಮಾಡ್ಕೊಬೋದು ಈ ಕೂಟು. ನಾನು ಸ್ವಲ್ಪ ಹೊತ್ತು ಟೊಮೊಟೊ ಸಾಫ್ಟ್ ಆಗೋಂತ ಫ್ರೈ ಮಾಡ್ಕೊತೀನಿ ಈ ಥರ. ನೋಡಿ, ಟೊಮೊಟೊನು ಸಾಫ್ಟ್ ಆಗಿದೆ. ಈಗ ನಾನು ಪಡವಲಕಾಯಿ ತೊಗೊಂಡಿದ್ದೆನಲ್ಲ ಅದನ್ನ ಆ್ಯಡ್ ಮಾಡ್ಕೊತೀನಿ. ನೀವು ಆದಷ್ಟು ಸಣ್ಣದಾಗಿ ಹಚ್ಕೊಳ್ಳಿ ಪಡವಲಕಾಯಿ. ಯಾಕಂದರೆ ನಾವು ತಿನ್ನೋವಾಗ ಅದು ಬಾಯಿಗೆ ಸಿಗುತ್ತಲ್ಲ, ಅದರಿಂದ ಜಾಸ್ತಿ ದಪ್ಪ ಮಾಡ್ಕೊಬಿಟ್ರೆ ಅದು ಟೇಸ್ಟ್ ಅದು ಚೆನ್ನಾಗಿರಲ್ಲ. ಈಗ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆದಲ್ಲೇ. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ನೋಡಿ, ಪಡವಲಕಾಯಿನೂ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಆಗಿ ನೋಡಿ ಈ ಥರ ಆಗಿದೆ. ಈಗ ನಾವು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೆನಲ್ಲ ಅದನ್ನ ಸೇರಿಸ್ಕೊತೀನಿ. ಹಾಗೆ ಧನಿಯಾ ಪೌಡರು, ಅರಿಶಿನ ಪೌಡರು ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿ ತೊಗೊಳ್ಳಿ. ಉಪ್ಪು ಸೇರಿಸ್ಕೊತೀನಿ ಈಗ ಇದನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ. ನೋಡಿ, ಈಗ ಮಸಾಲೆ ಹಾಕಿದ್ನಿಲ್ಲ. ಈಗ ಒಂದು ಸತಿ ಚೆನ್ನಾಗಿ ಎಲ್ಲದನ್ನು ಬೆರ್ತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕಾಯಿ ತುರಿ ತೊಗೊಂಡಿದ್ದೆನಲ್ಲ ಅದನ್ನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೂ ಒಂದು ಸತಿ ಚೆನ್ನಾಗಿ ಬೆರೆಸ್ಕೋಬೇಕು ಈ ಥರ. ಈಗ ನಾವು ಕೂಟು ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಈಗ ನಾನು ನೀರು ಸೇರಿಸ್ಕೊತೀನಿ. ನೋಡಿ, ಈಗ ನೀರು ಆ್ಯಡ್ ಮಾಡ್ಕೊತೀನಿ. ನೋಡಿ, ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಸಾಕು. ಯಾಕಂದರೆ ನಾನು ಗಟ್ಟಿಯಾಗೆ ಕೂಟ್ ಮಾಡ್ಕೊತಾ ಇದ್ದೀನಿ ಅದರಿಂದ. ಈಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕೂಟು. ಈಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲು ಅಥವಾ 3 ವಿಸಿಲ್ ಬಿಟ್ಕೊತೀನಿ. ಈಗ ಸಾಫ್ಟಾಗಿ ಬೇಯಬೇಕಲ್ಲ ಪಡವಲಕಾಯಿ, ಅದರಿಂದ. ಈಗ ನೋಡಿ, ನಾನು ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಕ್ಲೋಸ್ ಮಾಡಿ 2 ವಿಸಿಲ್ ಬಿಟ್ಕೊತೀನಿ. ಈಗ ನೋಡಿ, 3 ವಿಸಿಲ್ ಬಂದಾಯಿತು. ಇನ್ನು 3ನೇದು ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ.
ನೋಡಿ ಕುಕ್ಕರ್ ವಿಸಿಲ್ಲು ನೀಟಾಗಿ ಹೋಗಿದೆ. ಈಗ ನಾನು ಓಪನ್ ಮಾಡಿ ನೋಡ್ತೀನಿ. ನೋಡಿ ಪಡವಲಕಾಯಿ ಕೂಟು ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೋಡಿ ಈ ಥರ ಗ್ರೇವಿ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡ್ತೀನಿ. ನೋಡಿ ನಾನು ಪಡವಲಕಾಯಿ ಕೂಟು ಸರ್ವ್ ಮಾಡಿದ್ದೀನಿ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಬಾಯ್.